ಟ್ಯಾಕ್ಸಿಮ್ಯಾನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್ ಇದರ ವಿಶೇಷವಾದಂತಹ ಒಂದು ತುರ್ತು ಪತ್ರಿಕಾಗೋಷ್ಠಿಯನ್ನು ಇವತ್ತು ಬೆಳಗ್ಗೆ ನಾವು ಆಯೋಜನೆ ಮಾಡಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ಎಲ್ಲ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಮಿತ್ರರಿಗೆ ನಾನು ಮತ್ತೊಮ್ಮೆ ಸ್ವಾಗತಿಸಿಕೊಳ್ಳುತ್ತಾ, ತುಂಬ ಕಷ್ಟಕರವಾದ ಜೀವನ ಇಡೀ ರಾಜ್ಯದಾದ್ಯಂತ 4.5 ಲಕ್ಷ ಟ್ಯಾಕ್ಸಿ ಮತ್ತು ಮ್ಯಾಕ್ಸಿ ಕ್ಯಾಬ್ ಚಾಲಕ ಮಾಲಕರ ಪರಿಸ್ಥಿತಿಯಾಗಿದೆ. ಕಳೆದ ವರ್ಷದಲ್ಲಿ ಕೇಂದ್ರ ಸರ್ಕಾರದ ಅಧಿಸೂಚನೆಯ ಪ್ರಕಾರ ನಿರ್ಭಯ ಹತ್ಯೆಯಾದಂತಹ ಒಂದು ಕೇಸಲ್ಲಿ ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸುತ್ತೆ. ಎಲ್ಲ ರಾಜ್ಯಗಳಿಗೆ ಒಂದು ಅಧಿಸೂಚನೆ ಬರ್ತದೆ. ನಿರ್ಭಯ ಹತ್ಯೆಯ ಒಂದು ಪ್ರಕಾರದಲ್ಲಿ ಸುಪ್ರೀಂ ಕೋರ್ಟು ನಮ್ಮನ್ನೊಂದು ಪಬ್ಲಿಕ್ ಸರ್ವಿಸ್ ವೆಹಿಕಲಲ್ಲಿ ಆಗುವಂತಹ ಅನಾಹುತಗಳಿಗೆ ಒಂದು ಕಡಿವಾಣ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಕೇಳಿಕೊಂಡಾಗ ಪ್ಯಾನಿಕ್ ಬಟನ್ ಎನ್ನುವಂಥ ಒಂದು ಸಿಸ್ಟಮನ್ನು ಅಳವಡಿಸಬೇಕು ಅಂತ ಹೇಳುವಂಥ ಒಂದು ಅಧಿಸೂಚನೆಯನ್ನು ಹೊರಡಿಸ್ತದೆ. ರಾಜ್ಯ ಸರ್ಕಾರಕ್ಕೆ ಇಂಪ್ಲಿಮೆಂಟೇಷನ್ಗೆ ಬಿಟ್ಟು ಕೊಡ್ತದೆ. ನಿಮ್ಮ ಒಂದು ಏನು ಮಿತಿ ಅಥವಾ ನಿಮ್ಮ ವ್ಯವಸ್ಥೆಗೆ ತಕ್ಕಂತೆ ನೀವುಗಳು ಪೂರೈಸಿಕೊಳ್ಳಿ ಅಂತ ಹೇಳುವಂಥದ್ದನ್ನು ಹೇಳ್ತದೆ. ಮುಂದುವರಿದು ಪ್ಯಾನಿಕ್ ಬಟನ್ ಅಂತ ಹೇಳುವಂಥ ಆ ಸಾಧನವನ್ನು ಅಳವಡಿಸಿಕೊಳ್ಳುವಾಗ ಅದರಲ್ಲಿ ಒಂದಷ್ಟು ಅಧಿಸೂಚನೆಯನ್ನು ಹೊರಡಿಸ್ತದೆ. ಪ್ಯಾನಿಕ್ ಬಟನ್ ಅಂತ ಹೇಳುವಂಥ ASI ಮಾದರಿಯಲ್ಲಿ ಒಂದು ಏನು ಪರ್ಮಿಷನನ್ನು ಪಡ್ಕೊಂಡಿರುವಂತಹ ಎಲ್ಲ ಸುಮಾರು ದೇಶದಾದ್ಯಂತ 108 ಕಂಪನಿಗಳನ್ನು ನೋಂದಣಿ ಮಾಡಿ ಅದನ್ನು ಕೊಟ್ಟಿರ್ತದೆ. ಅದರಂತೆ ರಾಜ್ಯ ಸರ್ಕಾರ ಕಳೆದ ವರ್ಷ ಈ ಒಂದು ಪ್ಯಾನಿಕ್ ಬಟನನ್ನು ಆಯೋಜನೆ ಮಾಡಿದೆ. ಎಲ್ರಿಗೂ ಹಾಕಬೇಕು ಅಂತ ಹೇಳುವಂಥ ಸುತ್ತೋಲೆಯನ್ನು ಹೊರಡಿಸ್ತು. ಆ ಸಂದರ್ಭದಲ್ಲಿ ನಾವು ಬೇರೆ ಬೇರೆ ಪ್ರತಿಭಟನೆಗಳನ್ನು ಮಾಡಿದೆವು. ನಾವು ಆ ಹೊರಡಿಸಿರುವಂತಹ ಅಧಿಸೂಚನೆಯ ವಿರುದ್ಧ ಅಲ್ಲ ನಮ್ಮ ಹೋರಾಟಗಳಾಗಿದ್ದದ್ದು. ಆ ಪ್ಯಾನಿಕ್ ಬಟನ್ ಎನ್ನುವಂಥ ಸಿಸ್ಟಮ್ ಯಾವುದೇ ವಾಹನಗಳಲ್ಲಿ ಅಳವಡಿಸಿಕೊಂಡಾಗ ಅದರಿಂದ ಆಗುವಂತಹ ಅನಾಹುತಗಳ ಬಗ್ಗೆ ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟೆವು. ಮತ್ತು ರಾಜ್ಯ ಸರ್ಕಾರ ಏನು ಇಂಪ್ಲಿಮೆಂಟೇಷನ್ ಮಾಡಿತ್ತು ಅಂತ ಹೇಳಿದರೆ 108 ಜನರನ್ನು ಬಿಟ್ಟು ಬರೀ 12 ಕಂಪನಿಗಳನ್ನು ಮಾತ್ರ ಆಯೋಜನೆ ಮಾಡಿಕೊಂಡು ಅವರಿಗೆ ಒಂದಷ್ಟು ಇದನ್ನು ಕರೆದು ಆ ಕಾಂಟ್ರಾಕ್ಟನ್ನು ಕರೆದು ಅವರ ಜೊತೆ ಬಿಡ್ಡಿಂಗನ್ನು ಮಾಡಿಕೊಂಡು ಒಂದು ಸೂಚನೆಯನ್ನು ಕೊಟ್ಟಿತ್ತು. ಸುಮಾರು ಪ್ರಾರಂಭದಲ್ಲಿ 17,000 ಒಂದು 4+1 ವಾಹನ ಅಥವಾ ಟ್ಯಾಕ್ಸಿ ವಾಹನಗಳಿಗೆ 16,500 ಅಮೌಂಟನ್ನು ಹಾಕುವಂಥ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಉಡುಪಿ ಜಿಲ್ಲಾ ಟ್ಯಾಕ್ಸ್ಮ್ಯಾನ್ ಅಸೋಸಿಯೇಷನ್ ಮತ್ತು ಮಂಗಳೂರು ಜಿಲ್ಲಾ ಟ್ಯಾಕ್ಸ್ಮ್ಯಾನ್ ಅಸೋಸಿಯೇಷನ್, ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸ್ಮ್ಯಾನ್ ಅಸೋಸಿಯೇಷನ್, ಬೆಂಗಳೂರಿನ ಕೆಲವೊಂದು ಸಂಘಟನೆಗಳ ಜೊತೆ ಸೇರಿಕೊಂಡು ನಾವು ಹೈಕೋರ್ಟಿಗೆ ಹೋದೆವು. ಹೈಕೋರ್ಟಲ್ಲಿ ಒಂದಷ್ಟು ವಾದಗಳು ನಡೆಯಿತು. ನಮ್ಮ ಪರವಾಗಿ ಅದೆಷ್ಟೋ ಈವನ್ ಜಡ್ಜಿಗಳು ಕೂಡ ಒಂದಷ್ಟು ವಾದಗಳನ್ನು ಮಾಡಿದರು. ಕೊನೆಯ ಕ್ಷಣದಲ್ಲಿ ಅವರು ರಾಜ್ಯ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡು ಸಾರಿಗೆ ಇಲಾಖೆಯ ಕಮಿಷನರಿಗೆ ಒಂದು ಸೂಚನೆಯನ್ನು ಕೊಟ್ಟರು. ನೀವು ಮಾಡಿರುವಂಥ ಪ್ಯಾನಿಕ್ ಬಟನ್ ಕಂಪನಿಗಳ ಜೊತೆ ನೀವೊಂದು ಹಾಕಿರುವಂಥ ಆ ಮೊತ್ತಗಳನ್ನು ಒಂದು ಸಲ ಹೇಳಿ ಅಂತೇಳಿ. ಯಾಕಂದರೆ ನಾವು ಅಲ್ಲಿ ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಬಿಲ್ಲನ್ನು ಇಟ್ಟಿದ್ದೆವು. ವಿತ್ GST 6,500ಕ್ಕೆ ಅಲ್ಲಿ ಪ್ಯಾನಿಕ್ ಬಟನ್ ಅಳವಡಿಸಿಕೊಳ್ತಾ ಇದ್ದಾರೆ. ನಮ್ಮಲ್ಲಿ ವಿದೌಟ್ GST 11,500 ಪ್ಯಾನಿಕ್ ಬಟನ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ ವಿದೌಟ್ GST. ಅಲ್ಲಿ ಕೊನೆಗೆ ಅವರೊಂದು ರೇಟನ್ನು ಫಿಕ್ಸ್ ಮಾಡಿಕೊಟ್ರು. ಸರ್ಕಾರ ಕೋರ್ಟಿಗೆ ಸಬ್ಮಿಟ್ ಮಾಡಿತ್ತು. ಕೋರ್ಟು ಅದನ್ನು ನಮ್ಮ ಮುಂದೆ ತಂದು ಇಟ್ಟಿತ್ತು. ಆಮೇಲೆ ನಾವು ಆದಾಗ್ಯೂ ಕೂಡ ವಿರೋಧ ಮಾಡಿದರೂ ಕೂಡ ಒಂದು ವ್ಯವಸ್ಥೆಗೆ ಪೂರಕವಾಗಿ ಅದನ್ನು ಅಳವಡಿಸಿಕೊಳ್ಳುವಂಥ ವ್ಯವಸ್ಥೆಗಳಾಯಿತು. ಅದರಲ್ಲಿರುವಂಥ ರೇಟ್ ಇರುವಂಥದ್ದು 8,120 ಸರ್ಕಾರ ಕೋರ್ಟಿಗೆ ಕೊಟ್ಟಿರುವಂಥ ರೇಟು. ಒಂದು 4+1 ವಾಹನದ ನಾನು ನಿಮ್ಮ ಮುಂದೆ ತರಲಿಕ್ಕೆ ಇಚ್ಛಿಸೋದಾದರೆ ಅದರ ರೇಟ್ ಇರುವಂಥದ್ದು ಬರೀ 8,199 ವಿದೌಟ್ GST ಒಂದು ಇನ್ಕ್ಲೂಡಿಂಗ್ ಮಾಡಿದರೆ ಅಂತೇಳಿ ಆದರೆ ಪ್ಲಸ್ ಅವ್ರದ್ದೊಂದು ಸರ್ವಿಸ್ ಚಾರ್ಜ್, ಫಿಟ್ಟಿಂಗ್ ಚಾರ್ಜ್ ಏನಾದರೂ ಸೇರಿಸಿದ್ರು ಕೂಡ ಆಗುವಂಥದ್ದು 9,500ಕ್ಕೆ ಬರ್ಬೋದು. ಆದರೆ 11,500 ಲೂಟಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಪ್ರಾರಂಭದಲ್ಲಿ ನಾವು ಕೋರ್ಟಲ್ಲಿದೆ ಆಶಾಭಾವನೆಯೊಂದಿಗೆ 1 ವರ್ಷ ನಾವು ದುಡಿದೆವು ಕೋರ್ಟಲ್ಲಿ. ಅಲ್ಲೂ ಕೂಡ ನಮಗೆ ಒಂದಷ್ಟು ನಮ್ಮ
ಈ ಒಂದು ಏನು ನಮ್ಮ ಈ ಒತ್ತಾಯಕ್ಕೆ ನಮಗೆ ಅಲ್ಲಿ ನ್ಯಾಯ ಸಿಗುವಂಥದ್ದು ಕಂಡು ಬರಲಿಲ್ಲ. ಇನ್ನೂ ಕೂಡ ಕೋರ್ಟಲ್ಲೇ ಇದೆ. ಅಷ್ಟೊತ್ತಿಗಾಗಲೇ ನಮ್ಮ ವಾಹನಗಳನ್ನು ಎಫ್ಸಿಯನ್ನು ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿತ್ತು ಸರ್ಕಾರ ಸಾರಿಗೆ ಇಲಾಖೆಯ ಮುಖಾಂತರ. ಎಷ್ಟು ಪರಿಪರಿಯಾಗಿ ಕಮಿಷನರಿಗಿರ್ಬೋದು, ಸಾರಿಗೆ ಸಚಿವರಿಗೂ ಕೂಡ ವಿನಂತಿ ಮಾಡಿಕೊಂಡ್ರು, ಕೇಳಲಿಲ್ಲ. ಕೊನೆಗೆ ನಾವು ಅದನ್ನು ಅಳವಡಿಸಿಕೊಂಡಾಯಿತು. ಸಾಲ ಸೋಲ ಮಾಡಿಕೊಂಡು ನಮ್ಮ ಸದಸ್ಯರುಗಳೆಲ್ಲ ಕಳೆದ ವರ್ಷ ಅಳವಡಿಸಿಕೊಂಡೆವು. ಈ ವರ್ಷ ನಮ್ಮನ್ನು ಅವರು ಒಂದು ಬಂಗಾರದ ಮೊಟ್ಟೆ ಇಡುವ ಕೋಳಿಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದರು. 1800 ರೂಪಾಯಿ ಅದರಲ್ಲಿ ರೀಚಾರ್ಜ್ ಚಾರ್ಜ್, ತಿಂಗಳಿಗೆ 150ರಂತೆ 1800 ರೂಪಾಯಿ ರೀಚಾರ್ಜ್ ಅಂತ ಹೇಳುವಂಥದ್ದು, ಆ ಸಿಮ್ಮನ್ನು ರೀಚಾರ್ಜ್ ಮಾಡಿಸುವಂಥ ವ್ಯವಸ್ಥೆ ಅಂತೇಳಿ ಅದರಲ್ಲಿ ಘೋಷಣೆ ಮಾಡಿದರು. ಅದರಲ್ಲೇ ರೇಟ್ ಕೊಟ್ಟರು, ಎಲ್ರಿಗೂ ರೇಟ್ ಅದನ್ನೇ ಕೊಟ್ಟು ಬಿಟ್ಟರು. ಇಡೀ ರಾಜ್ಯದಾದ್ಯಂತ ಇರುವಂಥ ಎಲ್ಲ ಸಾರಿಗೆ ಇಲಾಖೆಗಳ ನೋಟಿಸ್ ಬೋರ್ಡಲ್ಲಿ ಹಾಕಬೇಕು ಅಂತ ಹೇಳುವಂಥ ಒಂದು ನೋಟಿಸನ್ನು ಟ್ರಾನ್ಸ್ಪೋರ್ಟ್ ಕಮಿಷನರ್ ಎಲ್ರಿಗೂ ಕಳಿಸ್ಕೊಟ್ರು. ಆದರೆ ಇಲ್ಲೀಗ ಯಾರೆಲ್ಲ ರೀಚಾರ್ಜ್ ಮಾಡಲಿಕ್ಕೆ ಹೋಗಬೇಕೋ ಅಲ್ಲಿ ವಿತೌಟ್ ಜಿ ಎಸ್ ಟಿ ಬಿಡಿ, ಇವನ್ ಬಿಲ್ಲು ಕೂಡ ಕೊಡದೆ 3800 ಒಂದು ಲೂಟುವಂತಹ ಕೆಲಸವನ್ನು ಮಾಡ್ತಾ ಇದೆ. ಪರಿಯಾಗಿ ಎಲ್ಲರಲ್ಲೂ ನಾವು ವಿನಂತಿಯನ್ನು ಮಾಡಿಕೊಂಡೆವು, ಆದರೂ ಯಾರು ಕೂಡ ಅದರ ಬಗ್ಗೆ ಗಮನವನ್ನು ಹರಿಸ್ತಾ ಇಲ್ಲ. ಮೊನ್ನೆ ಇಲ್ಲಿ ಸಂಬಂಧಪಟ್ಟಂಥ ಎಲ್ಲ ವಿರೋಧ ಪಕ್ಷದ ಏನು ನಮ್ಮ ಶಾಸಕರುಗಳಿಗೆ, ಆಮೇಲೆ ಸರ್ಕಾರದ ಶಾಸಕರುಗಳಿಗೆ ಎಲ್ರಿಗೂ ಒಂದು ಮನವಿಯನ್ನು ಮಾಡಿದೆವು. ರಾಜ್ಯದಾದ್ಯಂತ ಇರುವಂಥ ಇದೊಂದು ಇಶ್ಯೂ ಆಗಿದೆ, ಇದನ್ನು ದಯವಿಟ್ಟು ಅಧಿವೇಶನದಲ್ಲಿ ಗಮನ ತರಿಸಿ ಅಂತ ಹೇಳುವಂಥ ಒತ್ತಾಯವನ್ನು ಮಾಡಿದ್ದಕ್ಕಾಗಿ ಮೊನ್ನೆಯ ದಿನ ನಮ್ಮ ಇಲ್ಲಿಯ ಸ್ಥಳೀಯ MLC ಶಾಸಕರು ಶ್ರೀಯುತ ಐವನ್ ಡಿಸೋಜರವರು ಅದರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿದರು. ಆಗ ಪೀಠದ ಅಧಿಪತಿ ಹೇಳಿದರು, ಮುಂದಿನ ದಿನಗಳಲ್ಲಿ ನಾನು ಅದರ ವಿವರಣೆಯನ್ನು ನಿಮಗೆ ಕೊಡಿಸ್ತೇನೆ ಅಂತ ಹೇಳಿದರು. ಅದರ ವಿವರಣೆಗಳನ್ನು ಕೂಡ ಅಲ್ಲಿ ಕೊಟ್ಟಿಲ್ಲ. ಆದರೆ ನಿನ್ನೆಯ ದಿನ ಸಾರಿಗೆ ನಮ್ಮ ಸಚಿವರ ಮುಂಭಾಗದಲ್ಲಿ ನಮ್ಮ ಮಾನ್ಯ ಕಾರ್ಕಳ ಶಾಸಕರಾಗಿರುವಂಥ ಶ್ರೀಯುತ ಸುನಿಲ್ ಕುಮಾರ್ರವರು ಆ ವಿಚಾರವನ್ನು ಪ್ರಸ್ತಾವನೆ ಮಾಡಿದರು. ಆವಾಗ ಸಾರಿಗೆ ಸಚಿವರು ಏನು ಹೇಳಿದರು ಅಂತ ಹೇಳಿದರೆ, 3500ದಿಂದ 10,000 ತನಕ ಇರುವಂಥದ್ದು, 10,000 ರೂಪಾಯಿ ಬಸ್ಸಿಗೆ ಇರುವಂಥದ್ದು, ಆದರೆ ಟ್ಯಾಕ್ಸಿಗಳಿಗೆಲ್ಲ 3500ಕ್ಕೆ ಇರುವಂಥದ್ದು ಅಂತ ಹೇಳುವಂಥದ್ದು ಒಂದು ಬಾಲಿಶ ಹೇಳಿಕೆಯನ್ನು ಕೊಡ್ತಾರೆ. ಅದರ ಜೊತೆ ಹೇಳ್ತಾ ಇದ್ದಾರೆ, ಕೋರ್ಟಿಗೆ ಹೋಗಿದ್ದಾರೆ ಅವರು. ಕೋರ್ಟು ಮತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯವರನ್ನು ಕರೆದು ಕೂತ್ಕೊಳ್ಳಿಸಿ ಅವರ ಸಮ್ಮುಖದಲ್ಲಿ ರೇಟ್ ಫಿಕ್ಸ್ ಆಗಿರುವಂಥದ್ದು, ರೇಟೇನು ನಾವು ಫಿಕ್ಸ್ ಮಾಡಿಕೊಳ್ಳಿಲ್ಲ ಅಂತ ಹೇಳುವಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಇನ್ನೂ ಕೂಡ ಕೋರ್ಟಲ್ಲೇ ಇದೆ, ರೇಟನ್ನು ನಾವು ಫಿಕ್ಸ್ ಮಾಡಿಕೊಳ್ಳಿಲ್ಲ. 106 ಕಂಪನಿಗಳಲ್ಲಿ ಮಾಡಿಸ್ಕೊಳ್ಬೋದು ಅಂತ ಹೇಳುವಂಥ ಅಧಿಸೂಚನೆಯನ್ನು ಬಿಟ್ಟು ಇವರು ಬರೀ 12 ಕಂಪನಿಗಳಿಗೆ ಮಾತ್ರ ಕೊಟ್ಟರು. ಅದು ಆಯಿತು, ಇಷ್ಟೆಲ್ಲ ಮಾಡಿದೆವು ನಾವು, ಅದನ್ನು ಸಹಿಸಿಕೊಂಡೆವು. ಈಗ ರೀಚಾರ್ಜಿಗೆ 3800, ಈಗಿರುವಂಥ ನಮ್ಮ ಕ್ವಶನ್ ಇಷ್ಟೇ, ರೀಚಾರ್ಜ್ಗೆ 1800ಗಳು ನೀವೇ ಕೊಟ್ಟಂಥ ರೇಟನ್ನು ಬಿಟ್ಟು ಇಲ್ಲಿರುವಂಥ ಅನಾಮಧೇಯ ವ್ಯಕ್ತಿಗಳು ಅಥವಾ ಅನಾಮಧೇಯವಾದಂತಹ ಅಂಗಡಿಗಳ ಏನು ಫ್ಯಾನಿಕ್ ಬಟನ್ ಫಿಟ್ ಮಾಡ್ತಾರ ಏಜೆಂಟ್ಗಳು, ಅವರು 3800 ತೆಗೊಳ್ತಾ ಇದ್ದಾರೆ. ಅವರಲ್ಲಿ ವಿಚಾರ ಮಾಡಿದರೆ ನಾವು ಯಾರು ಹೇಳಿದ್ದಾರೆ ಏನು ಅಂತೇಳಿ ನಾವು ಹೇಳಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಪಕ್ಕದ 30 ಕಿಲೋಮೀಟರ್ ಇರುವ ಕೇರಳಕ್ಕೆ ಹೋಗಿ ನಾವು ಫಿಟ್ ಮಾಡಿಕೊಂಡ್ರೆ ಇವರಿಗೆ ಅದು ಆಗೋದಿಲ್ಲ. ಬೇರೆ ರಾಜ್ಯದಲ್ಲಿ ನಾವು ಫಿಟ್ ಮಾಡ್ಕೊಂಡು ಬರ್ಬೋದಲ್ವ ಅಂತ ಹೇಳಿದರೆ ಅಲ್ಲಿ ಆಗೋದಿಲ್ಲ, ಅಲ್ಲಿ ಫಿಟ್ ಮಾಡಿದ್ದು ನಮ್ಮ ರಾಜ್ಯಕ್ಕೆ ಅಳವಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಾವು ಆಲ್ರೆಡಿ ಫಿಟ್ ಮಾಡಿಕೊಂಡಿದ್ದಕ್ಕೆ ಮತ್ತೆ ಅದನ್ನು ಅಳವಡಿಸಿಕೊಳ್ಬೋದಲ್ಲ ಅಂತ ಹೇಳಿದರೆ ಅದು ಕೂಡ ಆಗೋದಿಲ್ಲ. ಎಲ್ಲಿಯವರೆಗೆ ಅಂತ ಹೇಳಿದರೆ ಇಲ್ಲಿ ಹೇಳಿದವರೇ ಆಗಬೇಕು. ಆದರೆ ದುರದೃಷ್ಟ ಅಂತ ಹೇಳಿದರೆ ಒಂದು ಎಲ್ಲಿಯ ತನಕ ಒಂದು ಮಂಗ ಮಾಡೋದು ಅಂತ ಹೇಳ್ತಾರೆ ಅಲ್ವಾ, ಆ ರೀತಿ ಮಾಡಿದ್ದಾರೆ ಅಂತ ಹೇಳಿದರೆ ಕೇರಳ ರಾಜ್ಯದವನೇ ಸರ್ವಿಸ್ ಇಲ್ಲಿಗೆ ಕೊಡ್ತಾ ಇರುವಂಥದ್ದು. ಇದರಲ್ಲಿ ಇದೆ 12 ಕಂಪನಿಗಳ ಹೆಸರನ್ನು ಹಾಕಿದ್ದೇನೆ, ಅದರಲ್ಲೊಂದು ಕೇರಳದಿಂದ ಒಂದು ಸಪ್ಲೈ ಆಗ್ತಾ ಇದೆ, ಅವನೇ ಇಲ್ಲಿ ಏಜೆಂಟ್ಗಳಿಗೆ ಸಪ್ಲೈ ಮಾಡ್ತಾ ಇರುವಂಥದ್ದು. ಆದರೆ ನಾವು ಅಲ್ಲಿ ಹೋಗಿ ಫಿಟ್ ಮಾಡ್ಕೊಂಡು ಬರಲಿಕ್ಕಿಲ್ಲ. ಅದೇನೇ ಇರಲಿ, ಇಷ್ಟು ಆದ ಮೇಲೆ ಕೂಡ ಜನರ ಸುರಕ್ಷತೆ ಅಥವಾ ನಮ್ಮ ಚಾಲಕರ ಸುರಕ್ಷತೆ ಇದೆಯಾ ಅಂತ ಹೇಳುವಂಥ ಪ್ರಶ್ನೆ ನನ್ನದು. ನಾವು ಕೂಡ ಅದನ್ನು ಒಪ್ಪಿದ್ದೇವೆ, ಇರಲಿ, ಅದು ಬೇಕು. ಜನರಿಗೆ ಒಂದು ಸುರಕ್ಷತೆ, ನಮ್ಮಿಂದ ತೊಂದರೆಗಳು ಇಷ್ಟವರೆಗೆ ದೇವರ ದಯದಿಂದ ಟ್ಯಾಕ್ಸಿಗಳಿಂದ ಮ್ಯಾಕ್ಸಿ ಕ್ಯಾಬ್ಗಳಿಂದ ಎಲ್ಲೂ ಆಗಿಲ್ಲ. ನಿರ್ಭಯ ಹತ್ಯೆ ಆಗಿರುವಂಥದ್ದು ಬಸ್ಸಿನಲ್ಲಿ ಆಗಿರುವಂಥದ್ದು ಡೆಲ್ಲಿಯಲ್ಲಿ, ಅದಕ್ಕೆ ಪರ್ಯಾಯವಾದಂಥ ಏನೋ ವ್ಯವಸ್ಥೆಗಳನ್ನು ಮಾಡ್ಬೋದಿತ್ತು. ಆದರೆ ತರಾತುರಿಯಲ್ಲಿ ಜ್ವರ ಬಂದವನ ಮೂಗನ್ನೇ ಕೊಯ್ಯುವಂಥ ರೀತಿಯಲ್ಲಿ ಸರ್ಕಾರ ಮಾಡಿರುವಂಥದ್ದು ಅಕ್ಷಮ್ಯ ಅಪರಾಧ, ನಮ್ಮ ಮೇಲೆ ಒಂದು ಹೇರಿಕೆ ಅಂತ ಹೇಳ್ಬೋದು. ನಾವೊಂದು ರೀತಿಯ ಕುರಿಗಳಾಗಿದ್ದೇವೆ. ಈಗ 3800 ಇಲ್ಲದೆ ಕೂಡ ನಮಗೆ ಆ ರೇಟನ್ನು ಬದಲಾವಣೆ ಮಾಡಿ ಕೊಡಿ ಅಂತ ಹೇಳಿ ವಿನಂತಿ ಮಾಡಿಕೊಂಡ್ರು ಕೂಡ ಅವರು ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದು ಇಷ್ಟೆಲ್ಲ ಮಾಡಿದರೂ ಕೂಡ, ನಾನು ಆ ಹೇಳಿಕೆಗೆ ಬರ್ತೇನೆ, ಇಷ್ಟೆಲ್ಲ ಮಾಡಿದರೂ ಕೂಡ ಕೊನೆಗೆ ನೀವು ಬಂದು ನಮ್ಮ ವಾಹನಗಳಲ್ಲಿ ನೋಡಿ, ಮಂಗಳೂರಿನಲ್ಲಿರುವಂಥ ಎಲ್ಲ ವಾಹನಗಳಲ್ಲಿ ಬೇಡ, ನೀವು ಯಾವ ಜಿಲ್ಲೆಯ ವಾಹನಗಳಲ್ಲಿ ಹೋಗಿ ನೋಡ್ತೀರಿ ನೋಡಿ, ಆ ಪ್ಯಾನಿಕ್ ಬಟನ್ ಅಂತ ಹೇಳುವಂಥದ್ದು ಸಾರ್ವಜನಿಕರಿಗೆ ಒಂದು ಚೂರು ಅದರ ಬಗ್ಗೆ ಮಾಹಿತಿ ಇಲ್ಲ. ನಮ್ಮಲ್ಲಿ ಕೇಳ್ತಾ ಇದ್ದಾರೆ ಅದೇನು ಅಂತೇಳಿ.
ಅದರಲ್ಲಿರುವಂಥ ಪ್ಯಾನಿಕ್ ಬಟನನ್ನು ಒತ್ತಿದರೆ ಅದು ಬರುವಂಥದ್ದು ಬಿಡಿ, ಅಟ್ಲೀಸ್ಟ್ ಒಂದು ಎಲ್ರಾಮ ಒಂದು ರಿಂಗ್ ಆದರೂ ಆಗುವಂಥದ್ದು ಇರಲಿ, ಏನೂ ಇಲ್ಲ. ಟೋಟಲಿ ಡಮ್ಮಿ ಒಂದು ಸಾಧನವನ್ನು ಫಿಟ್ ಮಾಡಿದ್ದಾರೆ, ಟೋಟಲಿ ಡಮ್ಮಿ. ಇದು ವಿದ್ ಪ್ರೂಫ್ ಹೇಳ್ತಾ ಇದ್ದೇವೆ. ನೀವುಗಳು ಯಾವ ವಾಹನದಲ್ಲಿ ಹೋಗ್ತಿರೋ, ಟ್ಯಾಕ್ಸಿಗಳಲ್ಲಿ ಅಥವಾ ಮ್ಯಾಕ್ಸಿ ಕ್ಯಾಬ್ಗಳಲ್ಲಿ, ಅಲ್ಲಿ ಹೋಗಿ ನೀವು ಆ ಪ್ಯಾನಿಕ್ ಬಟನನ್ನು ಒತ್ತಿ ನೋಡಿ. ಯಾವ ಪ್ಯಾನಿಕ್ ಬಟನನ್ನು ಕೂಡ ಯಾವ ಕಂಟ್ರೋಲ್ ರೂಮು ಕೂಡ ಹೋಗ್ತಾ ಇಲ್ಲ ಇದರ ಸಂದೇಶಗಳು. ಯಾಕಂದರೆ ಅದರ ಅಳವಡಿಕೆ ಇನ್ನೂ ಕೂಡ ಆಗಿಲ್ಲ. ತರಾತುರಿಯಲ್ಲಿ ನಮ್ಮ ಮೇಲೆ ಏರಿಕೆ ಮಾಡಿಕೊಂಡು ಮಾಡಿಸಿದ್ದಾರೆ ಬಿಟ್ಟರೆ ಎಲ್ಲೂ ಕೂಡ ಅದನ್ನು ಅಳವಡಿಕೆ ಮಾಡಲಿಲ್ಲ, ಅಥವಾ ಎಲ್ಲೂ ಕೂಡ ಕಂಟ್ರೋಲ್ ರೂಮ್ ಆಗಲಿಲ್ಲ ಅದರ ಬಗ್ಗೆ. ಸೊ ಇದನ್ನು ಅಲ್ಲಿ ನಿನ್ನೆ ಶಾಸಕರು ಕ್ವಶನ್ ಮಾಡಿದರು. ಆಮೇಲೆ ತೀರ್ಥಹಳ್ಳಿ ಶಾಸಕರು ಎದ್ದು ನಿಂತು ಹೇಳಿದರು, ಸರ್ಕಾರ ಇದಕ್ಕೆ ಏನು ನೀವು ಒಂದು ಸ್ವಲ್ಪ ಸಬ್ಸಿಡಿ ಕೊಡಿ ಅವರಿಗೆ, ಅವ್ರು ಹೇಗೆ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಹೇಳಿದರು. ಅದಕ್ಕೆ ಕೂಡ ಯಾವುದೇ ಉತ್ತರಗಳಿಲ್ಲ. ನನ್ನ ಒತ್ತಾಯ, ರಾಜ್ಯದಲ್ಲಿರುವಂಥ ಎಲ್ಲ ಟ್ಯಾಕ್ಸಿ ಚಾಲಕ ಮಾಲಕರುಗಳ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇರುವಂಥದ್ದು, ನಾವು ಕೋರ್ಟಿಗೆ ಹೋದವರು ಕೂಡ ರಾಜ್ಯದ ಪರವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯವರು ಕೋರ್ಟಿಗೆ ಹೋಗಿರುವಂಥದ್ದು ಈಗಲೂ ಇದೆ. ನಾವು ಹೋರಾಟ ಮಾಡ್ತಾನೇ ಇದ್ದೇವೆ. ನಮ್ಮ ಒತ್ತಾಯ ಇಲಾಖೆಯಲ್ಲಿ 1800 ನೀವು ಕೊಟ್ಟಿರುವ ರೇಟು, ನಾವಲ್ಲ, ಸಾರಿಗೆ ಇಲಾಖೆ ಎಲ್ಲರಿಗೂ ಕಳಿಸಿರುವಂಥ ರೇಟು, ಆ ರೇಟಿಗಿಂತ ಅದರಲ್ಲಿ ಇನ್ಕ್ಲೂಡಿಂಗ್ GST ಹಾಕಿರಲಿಲ್ಲ, ಎಕ್ಸ್ಕ್ಲೂಡಿಂಗ್ GST ಅಂತೇಳಿ ಹಾಕಿದ್ದಾರೆ. ಪರವಾಗಿಲ್ಲ, 1800ಗೆ ಒಂದು 18% GST ಹಾಕಿದ್ರು ಕೂಡ ಪ್ಲಸ್ ಅವ್ರದ್ದೊಂದು ಸರ್ವಿಸ್ ಚಾರ್ಜ್ ಒಂದು 500 ತೆಕ್ಕೊಂಡ್ರೂ ಕೂಡ ತೊಂದರೆ ಇಲ್ಲ. 1950 2000 ಒಳಗಡೆ ಬರಬೇಕಾಗಿರುವಂಥ ಈ ಒಂದು ಸಾಧನದ ರೀಚಾರ್ಜಿಗೆ ಇವರು 3800 ಪಡ್ಕೊಳ್ತಾ ಇದ್ದಾರೆ. 3800 ಸ್ಥಳೀಯ RTO ಅಧಿಕಾರಿಗಳಿಗೆ ಹೋಗಿ ಕೇಳಿದರೆ ಹೇಳ್ತಾರೆ, ನಮಗೂ ಅವ್ರಿಗೂ ಕನೆಕ್ಷನ್ ಇಲ್ಲ, ಅದು ಯಾರು ಹಾಕ್ತಾರೆ ನಮಗೆ ಗೊತ್ತಿಲ್ಲ, ನೀವುಗಳು ಎಲ್ಲಿ ಹಾಕ್ತೀರ ಅಳವಡಿಸ್ಕೊಂಡು ಬನ್ನಿ, ನಾವು FC ಮಾಡ್ತೇವೆ ಅಷ್ಟೇ ಅಂತೇಳಿ ಹೇಳ್ತಾರೆ. ಆದರೆ ಅದನ್ನು ಹಾಕದಿದ್ದರೆ ನಮಗೆ ಮೇಲ್ಗಡೆಯಿಂದ ವಾಹನ ಪರಿವಾರದಲ್ಲಿ ಬ್ಲಾಕ್ ಆಗಿದೆ ನಿಮ್ಮದು, ಅದಕ್ಕೆ ನಮಗೇನು ಮತ್ತೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥ ಉತ್ತರವನ್ನು ಕೊಡ್ತಾರೆ. ಒಟ್ಟು ಗೊಂದಲದ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ನಮಗೆ ಟೋಟಲಿ ಒಂದು ಅನ್ನದ ಮೇಲೆ, ನಮ್ಮ ದಿನ ಕೂಲಿಯಾಗಿ ನಾವು ಬದುಕುವಂಥ ಅನ್ನದ ಮೇಲೆ ನಮ್ಮ ಮೇಲೆ ಹೊಡೆತವನ್ನು ನೀಡ್ತಾ ಇದ್ದಾರೆ. ದಯವಿಟ್ಟು ಮಾಧ್ಯಮದ ಮುಖಾಂತರ ನಾನು ಸಾರಿಗೆ ಇಲಾಖೆ ಮತ್ತು ಸಾರಿಗೆ ಸಚಿವರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಳ್ಳುವಂಥದ್ದು, ತಾವುಗಳು ಮತ್ತೊಮ್ಮೆ ಪುನರ್ ಪರಿಶೀಲಿಸಿಕೊಳ್ಳಿ. ನೀವು ಹೇಳಿರುವಂಥ ರೇಟನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ, ಚಿಂತೆ ಇಲ್ಲ. ನೀವು ಏನು ಸಾರಿಗೆ ಇಲಾಖೆ ಕೊಟ್ಟಿದೆ ಅದನ್ನು ಕೊಡ್ತೇವೆ. ಆದರೆ ದುಬಾರಿಯಾಗಿ ಈ ರೀತಿಯಾಗಿ ನಮ್ಮ ಮೇಲೆ ಕಡಿಯುವಂಥದ್ದನ್ನು ದಯವಿಟ್ಟು ನಿಲ್ಲಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಒಂದು ವೇಳೆ ಇನ್ನೂ ಕೂಡ ನಾವು ಅದೇ ರೀತಿಯಾಗಿ ನೀವು ವರ್ತನೆಯನ್ನು ಮಾಡ್ತಿದ್ದೀರಿ ಅಂತೇಳಿ ಆದರೆ, ಅದೇ ಮೊತ್ತವನ್ನು ಮತ್ತೆ ಪಡ್ಕೊಳ್ತೀರಿ ಅಂತ ಆದರೆ, ನಾವು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅನಿರ್ದಿಷ್ಟವಾದಿ ಮುಷ್ಕರವನ್ನು ಕೈಗೊಳ್ಳಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ನಾವು ಮಾಡಿಕೊಂಡಿದ್ದೇವೆ. ಆದಷ್ಟು ಶೀಘ್ರವಾಗಿ ಈ ಸಮಸ್ಯೆ ಬಗೆಹರಿಯದಿದ್ದರೆ ನಾವು ಅತಿ ಶೀಘ್ರದಲ್ಲಿ ಮಂಗಳೂರಿನಲ್ಲಿ ಕೂಡ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದರ ಜೊತೆಗೆ ಒಂದು ಮುಷ್ಕರವನ್ನು ಮಾಡಬೇಕು ಅಂತ ಹೇಳುವಂಥ ತೀರ್ಮಾನವನ್ನು ನಾವು ಮಂಗಳೂರಿನಲ್ಲಿರುವಂಥ ಎಲ್ಲ ಟ್ಯಾಕ್ಸಿ ಸಮಾನ ಮನಸ್ಕ ಸಂಘಟನೆಗಳ ಜೊತೆ ಸೇರಿಕೊಂಡು ಮಾಡಬೇಕು ಅಂತ ಹೇಳುವಂಥ ನಿರ್ಧಾರವನ್ನು ನಾವು ಈಗಾಗಲೇ ಮಾಡಿದ್ದೇವೆ. ಉಡುಪಿ ಜಿಲ್ಲೆಯವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಈ ಒಂದು ವ್ಯವಸ್ಥೆಗೆ ಕೈ ಜೋಡಿಸಿದ್ದಾರೆ. ಬೇರೆ ಬೇರೆ ಜಿಲ್ಲೆಯವರನ್ನು ಸಂಪರ್ಕ ಮಾಡಿಕೊಂಡಿದ್ದಾರೆ, ಅವರು ಕೂಡ ಈ ರೀತಿಯಾಗಿ ಮಾಡಲಿಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಸೊ ಆದ್ದರಿಂದ ಮತ್ತೊಮ್ಮೆ ನಾನು ಎಲ್ಲರಲ್ಲಿ ಸಾರಿಗೆ ಇಲಾಖೆ ಮತ್ತು ಸಚಿವರಲ್ಲಿ ಮನವಿಯನ್ನು ಮಾಡಿಕೊಳ್ಳೋದು, ಈ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಒಂದು ಮಾನದಂಡವಾಗಿ ಮಾಡಿ ಅಂತ ಹೇಳುವಂಥದ್ದು. ಮತ್ತು ಏನು ನಾವು ಇಷ್ಟೆಲ್ಲ ಅಳವಡಿಸಿದರೂ ಕೂಡ ಆ ಪ್ಯಾನಿಕ್ ಬಟನ್ ವರ್ಕಿಂಗ್ ಆಗುವ ರೀತಿಯಲ್ಲಿ ದಯವಿಟ್ಟು ಮಾಡಿ, ಜನರ ಬಗ್ಗೆ ನಿಜವಾದ ಕಾಳಜಿ ಅಂತೇಳಿ ತಮಗೆ ಇದ್ದರೆ ಅದನ್ನು ವರ್ಕಿಂಗ್ ಕಂಡೀಷನ್ಲಿ ಇಡುವಾಗೆ ನೋಡಿಕೊಳ್ಳಿ ಅಂತೇಳಿ ತಮ್ಮಲ್ಲಿ ನಾನು ಮತ್ತೊಮ್ಮೆ ಈ ರೀತಿಯಾಗಿ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ಆನಂದಕ್ಕೆ ಜಿಲ್ಲಾಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲಾ ಟ್ಯಾಕ್ಸಿಮ್ಯಾನ್ ಮತ್ತು ಮ್ಯಾಕ್ಸಿ ಕ್ಯಾಬ್ ಅಸೋಸಿಯೇಷನ್.